ಹೇಳ್ದಂಗೆ ವಲಸಿಗರು ಇರ್ಬೋದು, ಅವ್ರದ್ದಾದಂಥ ಒಂದು ಒಂದು ಕಲ್ಚರ್ಗಳನ್ನು ತರ್ತಾ ಇದ್ದಾರೆ ಇಲ್ಲಿ. ಅವಾಗ ಸಾಕಷ್ಟು ಸಂಘರ್ಷ ಆಗ್ತಾಯಿದೆ. ಮುಂಚೆ ನಮ್ಮಲ್ಲಿ ಇಷ್ಟು ರೋಡ್ ರೇಜ್ ಇರ್ತಾ ಇಲ್ಲ. ಡೆಲ್ಲಿನಲ್ಲಿರುವಂಥ ರೋಡ್ ರೇಜ್ ಇವತ್ತು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಆಮೇಲೆ ಹೆಚ್ಚಾಗಿ ಯಾರು ಮಾಡ್ತಾ ಇರೋದು? ಹೊರಗಿನವರೇ ಬಂದು ಇಲ್ಲಿ ನಮ್ಮ ಕನ್ನಡಿಗರ ವಿರುದ್ಧ ಮಾತನಾಡೋದು ಅಥವಾ ಕಲೆ ಬಗ್ಗೆ, ಭಾಷೆ ಬಗ್ಗೆ ಮಾತಾಡೋದು ಅದೆಲ್ಲ ನಡೆದಿವೆ. ವಿ ಹ್ಯಾವ್ ಟು ಕಂಟ್ರೋಲ್ ದಿಸ್. ಅದಕ್ಕೆ ಅಲ್ವಾ ನಾವು ಕೇಂದ್ರ ಸರ್ಕಾರದವ್ರು ಹೇಳ್ತಾ ಇದ್ದೀವಿ, ನಮಗೆ ಹೆಚ್ಚು ಹಣ ಯಾಕೆ ಕೊಡಿ ಅಂತ ಇರೋದಂದ್ರೆ, ವಿ ಆರ್ ದ ಸಿಟಿ ದಟ್ ಈಸ್ ಅಬ್ಸಾರ್ಬಿಂಗ್ ದಿ ಹೈಯೆಸ್ಟ್ ಮೈಗ್ರೆಂಟ್ಸ್. ನಿಮಗೆ ನೇಪಾಳಿಗಳು ಇಲ್ಲಿ ಬರ್ತಾ ಇದ್ದಾರೆ, ನಿಮಗೆ ಇಲ್ಲಿ ಉತ್ತರ ಪ್ರದೇಶದವರು, ಮಧ್ಯಪ್ರದೇಶದವರು, ಬಿಹಾರದವರು, ನಾರ್ತ್ ಈಸ್ಟ್ ಅವರು, ಬೆಂಗಳೂರಿನಲ್ಲಿ ಯಾವ ಹೋಟೆಲಿಗೆ ನೋಡಿದ್ರು ನಾರ್ತ್ ಈಸ್ಟ್ ಅವರೇ ಇದ್ದಾರೆ. ಬರಬೇಡಿ ಅಂತ ಹೇಳ್ತಾ ಇಲ್ಲ. ಬಂದಾಗ ಇಲ್ಲಿನ ನಮ್ಮ ಸಂಸ್ಕೃತಿ ಏನಿದೆ, ಭಾಷೆ ಏನಿದೆ, ಅದಕ್ಕೆ ಗೌರವ ಕೊಡಿ. ಹೇಗೆ ನಾವು ಅಲ್ಲಿ ಬಂದಾಗ ನಿಮ್ಗೆ ಕೊಡ್ತೀವಲ್ಲ, ಅದೇ ಗೌರವ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ನೀವು ಹೇಳ್ದಂಗೆ ಇವತ್ತು ಡ್ರಗ್ಸ್ ಹಾವಳಿ ಆಗ್ತಾ ಇದೆ. ಎಲ್ಲಿಂದ ಬರ್ತಾ ಇರೋದು ಸರ್? ಇದು ಕನ್ನಡಿಗರು ಮಾಡ್ತಾ ಇರೋದಾ? ಇದ್ರ ಹೆಚ್ಚು ಹಾವಳಿ ನೈಜೀರಿಯಾದಿಂದ ಬರ್ತಾ ಇರೋದೆ. ನೈಜೀರಿಯಾ ಮತ್ತು ನೇಪಾಳಿಂದ ಆಗ್ತಾ ಇರೋದು. ಇಲ್ಲಿ ನೀವೇ ಅಕ್ರಮ ನಿಮ್ಮ ಬಾಂಗ್ಲಾದೇಶಿಗಳು ಇದ್ದಾರೆ, ಅವ್ರು ಎಲ್ಲಿಂದ ಬರ್ತಾ ಇರೋದು? ನಾವು ಆಹ್ವಾನ ಮಾಡಿದ್ದೀವಿ ಅವರಿಗೆ? ಎಲ್ಲ ಕಡೆಯಿಂದ ಇದು ಬಾರ್ಡರ್ಗಳು ಪೋರಸ್ ಇರೋದ್ರಿಂದ ಇವೆಲ್ಲ ಆಗ್ತಾ ಇರೋದು. ಬಟ್ ಎಸ್, ವಿ ಆರ್ ವಿಜಿಲೆಂಟ್. ಇದು ತಡೆಗಟ್ಟಲಿಕ್ಕೆ ಸಾಕಷ್ಟು ಈಗ ನಿಮ್ಮದು ಬೇಡ ಬ್ರೋ ಕ್ಯಾಂಪೇನು ಡ್ರಗ್ಸ್ಗೋಸ್ಕರ ಇದೆ. ಟ್ರಾಫಿಕಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ AI ಕ್ಯಾಮ್ರಾಗಳನ್ನು ಅಳವಡಿಸ್ಕೊತಾ ಇದ್ದೀವಿ. ಕಮಿಷನರೇಟನ್ನು ವಿಭಜನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸೊ ದಟ್ ವಿ ಕ್ಯಾನ್ ಡಿಸೆಂಟ್ರಲೈಸ್ ಅವರ್ our operations, decentralize our processes, but at the same time strengthen the hierarchy. ಅದನ್ನು ಕೂಡ ಮಾಡಬೇಕು ಅಂತ ಇದೆ. ಸೊ ಅವೆಲ್ಲನೂ ಮಾಡ್ತಾ ಇದ್ದೀವಿ. ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ವಿ ವಿಲ್ ಗೆಟ್ ಇಟ್ ಡನ್.